ಮದ್ದೂರು ತಾಲೂಕು ಇಪ್ಪತ್ತೆರಡನೇ ಗುರುವಾರ ಆಗುತ್ತೆ. ಆ ದಿವಸ ವಿಶೇಷವಾಗಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಅಂದಿನಿಂದ ಸಾರ್ವಜನಿಕ ದರ್ಶನವಾಗಿ ಆಗುತ್ತೆ. ಅದಾದ ನಂತರ 48 ದಿವಸಗಳು ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಸಹ ಈ ಪೂಜೆಯಲ್ಲಿ ವಿಶೇಷವಾಗಿ ಭಾಗವಹಿಸಿ ಆ ಲಕ್ಷ್ಮೀ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಮ್ಮ ವೆಂಕಟೇಶ್ವರ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ನಾವು ಈ ಮೂಲಕ ತಿಳಿಸ್ತಾ ಇದ್ದೇವೆ. ಜೈ ಹಿಂದ್. ಹಾಲೊಂದು ಸಂಪೂರ್ಣ ಆಹಾರ, ಉತ್ತಮ ಆರೋಗ್ಯ ಅವಶ್ಯ. ನಂದಿನಿ ಮೊಸರು ಪನ್ನೀರು, ನಂದಿನಿ ಸಿಹಿ ತಿನ್ನಿಸೋ ಸಂಭ್ರಮ. ಚೀಸ್ ನಂದಿನಿ, ಐಸ್ ಕ್ರೀಮ್ ನಂದಿನಿ, ಎಲ್ಲರ ಮನೆಯಲ್ಲೂ ನಂದಿನಿ. ಹಾಲು ನಂದಿನಿ, ಬೆಣ್ಣೆ ನಂದಿನಿ, ಎಲ್ಲವೂ ನಂದಿನಿ ನಂದಿನಿ. ಮದ್ದೂರು ತಾಲೂಕು ಕೆಎಂ ದೊಡ್ಡಿ ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಪ್ರಸ್ತುತ ಸಾಲಿನ ಕಬ್ಬು ಅರೆಯುವ ಕಾರ್ಯಕ್ಕೆ ಕಾರ್ಖಾನೆ ಉಪಾಧ್ಯಕ್ಷ ಆರ್ ಮಣಿ ಅವರು ಕಾರ್ಖಾನೆ ನೌಕರರು ಮತ್ತು ರೈತರೊಂದಿಗೆ ಚಾಲನೆ ನೀಡಿದರು. ನಂತರ ಕಾರ್ಖಾನೆ ಉಪಾಧ್ಯಕ್ಷ ಮಣಿ ಅವರು ಮಾತನಾಡಿ, ಪ್ರಸ್ತುತ 2022-23ನೇ ಸಾಲಿನ ಕಬ್ಬು ಅರಿವಿಕೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ರೈತರ ಸಹಕಾರದಿಂದ 11 ಲಕ್ಷ ಟನ್ ಕಬ್ಬು ಅರೆಯುವ ನಿರೀಕ್ಷೆ ಇದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಗದಿಗೊಳಿಸುವ FRP ದರವನ್ನು ನೀಡಲು ನಾವು ಬದ್ಧರಾಗಿದ್ದೇವೆಂದರು. ನಮ್ಮ ಕಾರ್ಖಾನೆ ಪ್ರಾರಂಭವಾಗಿದೆಯೇ. ಈ ಸಾರಿ ನಾವು ಒಂದು 11 ಲಕ್ಷ ಕ್ರಷ್ ಮಾಡುವಂತ ನಮ್ಮ ಪ್ಲಾನ್ ಇಟ್ಕೊಂಡಿದ್ದೀವಿ. ಹೋದ ಸಾರಿ 9.8 ಲ್ಯಾಕ್ಸು 9.8 ಲಕ್ಷ, ಈ ವರ್ಷ 11 ಲಕ್ಷ. ಹೋದ ಸಾರಿ ನಮ್ಮ ಕಾರ್ಖಾನೆ ಮಂಡ್ಯ ಜಿಲ್ಲೆಗೆ ರೆಕವರಿನಲ್ಲಿ ಫಸ್ಟ್ ಬಂದಿದೆ ಇಳುವರಿ 9.64 ರೆಕವರಿ. ಮಿಕ್ಕಿದ ಫ್ಯಾಕ್ಟ್ರಿ ಎಲ್ಲ ಕಮ್ಮಿ, ನಮ್ಮ ಫ್ಯಾಕ್ಟ್ರಿಯೇ ಜಾಸ್ತಿ ಬಂದಿದೆ. ಈ ಸಾರಿ ನಾವು ರಿಕವರಿ ಜಾಸ್ತಿ ತಗೊಳ್ಳುವ ಪ್ಲಸ್ಸು ಕೆಪಾಸಿಟಿ ಜಾಸ್ತಿ ಮಾಡುವಂಥ
4,500 ಫ್ಯಾಕ್ಟ್ರಿ 5,250 ಕೆಪಾಸಿಟಿಗೆ ರೈಸ್ ಮಾಡಿದ್ದೀವಿ. ಅದೇ ಥರ ನಮ್ಮದು ಏನಂತ ಜೂನ್ ಜುಲೈ 2 ತಿಂಗಳಿನಲ್ಲಿ ನಮ್ಗೆ 12,000 ಏಕರ್ ನಮ್ಮ ರಿಜಿಸ್ಟರ್ಡ್ ಕೇನ್ ಇರುತ್ತೆ ನಮ್ಗೆ. ಅದಕ್ಕೋಸ್ಕರನೇ ಫ್ಯಾಕ್ಟ್ರಿ ಬೇಗ ಸ್ಟಾರ್ಟ್ ಬೇಕಾಯಿತು ಮಾಡಿದ್ದೀವಿ. ಇನ್ನೊಂದು ಏನಂತ ಕೆಪಾಸಿಟಿ ಜಾಸ್ತಿ ಮಾಡೋದ್ರಲ್ಲಿಂದ ನಿಮ್ಗೆ ಏದು ಜಾಮ್ ಆಗೋದು ಯಾರು ಜಾಮ್ ಆಗೋದು ಪ್ಲಸ್ಸು ಆ ರೈಟ್ ಟೈಮ್ಗೆ ಹಾರ್ವೆಸ್ಟ್ ಮಾಡ್ತೀವಿ. ಕಟಾವು 12 ತಿಂಗಳು 13 ತಿಂಗಳ ಒಳಗಡೆ ಖಂಡಿತ ಎಲ್ರಿಗೂ ಕಟಾವು ಮಾಡ್ತೀವಿ. ಹಂಗಾಗಿ ಕೂಳೆ ಪೈರು ಚೆನ್ನಾಗಿ ಬರುತ್ತೆ. ಪ್ಲಸ್ ಹೊಸ ವೆರೈಟಿಗಳು ನಾವು 2 ಹೊಸ ತಳಿಗಳು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಬೇಸಿಗೆಗೆ ಸೂಟ್ ಆಗಿದೆ ಅಂತ ಸೋಲಂಗಿ ಬರದೇ ಇರೋದು ವೆರೈಟಿಗಳು 2 ವೆರೈಟಿ CO 13014 CO 18061 13-0. ಈ ಸಂದರ್ಭದಲ್ಲಿ ಕಾರ್ಖಾನೆಗೆ ಮೊದಲು ಕಬ್ಬು ತುಂಬಿಕೊಂಡು ಬಂದಂತಹ ಎತ್ತಿನ ಗಾಡಿ, ಟ್ರ್ಯಾಕ್ಟರ್, ಲಾರಿಗೆ ಬಹುಮಾನ ವಿತರಿಸಲಾಯಿತು. ಈ ವೇಳೆ ಕಾರ್ಖಾನೆಯ ಅಧಿಕಾರಿಗಳಾದ ಸೆಂಥಿಲ್, ರವಿ, ಮಣಿಮಾರನ್, ಮಾದೇವ, ಪ್ರಭು, ನಿತೀಶ್, ನಿಂಗಯ್ಯ ಸೇರಿದಂತೆ ಇತರರಿದ್ದರು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.